ನಾವು ದಿವಸ ಧ್ಯಾನಿಸುವಂಥ ದೇವರ ವಾಕ್ಯ ಭಾಗ ಅದು ಯೋಬನು ಬರೆದಂಥ ಪುಸ್ತಕ 22ನೇ ಅಧ್ಯಾಯ 21ರಿಂದ 21 ವಚನ ಮಾತ್ರ. ಯೋಬನು ಬರೆದಂಥ ಪುಸ್ತಕ 22 ಅದರಲ್ಲಿ 21ನೇ ಒಂದು ವಚನ. ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು, ಇದರಿಂದ ನಿನಗೆ ಶುಭವಾಗುವುದು. ಸಾಕು, ಇಲ್ಲಿ ಹೇಳ್ತದೆ, ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು, ಇದರಿಂದ ನಿನಗೆ ಶುಭವಾಗ್ತದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಆದ್ದರಿಂದ ಈ ದಿವಸ ನಾವು ಸ್ವಲ್ಪ ಹೊತ್ತು ದೇವರ ಚಿತ್ತದ ವಿಷಯವಾಗಿ ನಾವು ಧ್ಯಾನಿಸೋಣ. ದೇವರು ನಮ್ಮ ಜೀವಿತದಲ್ಲಿ ಮುಖ್ಯವಾಗಿ ಬಯಸುವುದೇನೆಂದರೆ, ಆತನ ಚಿತ್ತ ಏನಾಗಿದಂತೆ ನನ್ನ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಅದು ನೆರವೇರಬೇಕೆಂಬುದಾಗಿ ದೇವರು ಬಯಸ್ತಾನೆ. ಯಾಕಂದರೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಅಲ್ಲಿ ಕಲಿಸಿಕೊಟ್ಟಂಥ ಒಂದು ಪ್ರಾರ್ಥನೆ ಹೇಳ್ತಾನೆ, ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರುವಂತೆ ಭೂಲೋಕದಲ್ಲಿಯೂ ಏನಂತೆ ನಮ್ಮ ಚಿತ್ತ ನೆರವೇರಲಿ ಎಂಬುದಾಗಿ ಯೇಸು ಹೇಳ್ತಾರೆ. ಆದ್ದರಿಂದ ಈ ಒಂದು ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಅದು ಪ್ರತಿದಿನ ನಾವು ಮಾಡುವಂಥದ್ದು ಮುಖ್ಯವಾಗಿ. ಪರಲೋಕದಲ್ಲಿ ಈಗ ಏನು ನಡೀತದಂತೆ ದೇವರ ಚಿತ್ತ ಮಾತ್ರ ಅಲ್ಲಿ ನಡೀತದೆ. ಅದೇ ರೀತಿಯಾಗಿ ಭೂಲೋಕದಲ್ಲಿ ನನ್ನ ಜೀವಿತದಲ್ಲಿ, ನಮ್ಮ ಕುಟುಂಬ ಜೀವಿತದಲ್ಲಿ, ನಮ್ಮ ಎಲ್ಲ ಕ್ಷೇತ್ರಗಳಲ್ಲಿ ಏನಾಗಂತೆ ದೇವರ ಚಿತ್ತ ಅದು ನೆರವೇರಬೇಕೆಂಬುದಾಗಿ ದೇವರು ಬಯಸ್ತಾರೆ ಮತ್ತು ನಮ್ಮ ಪ್ರಾರ್ಥನೆ ಕೂಡ ಅದಾಗಿದೆ. ಆದ್ದರಿಂದ ಇಲ್ಲಿ ಯೋಬನ ಪುಸ್ತಕದಲ್ಲಿ ನೋಡಿದಂತೆ ಯಾವಾಗ ನಾವು ದೇವರ ಚಿತ್ತದಲ್ಲಿ ನಾವು ಇರ್ತೇವ, ಆಗ ನಮ್ಮ ಜೀವಿತದಲ್ಲಿ ಏನುಂಟಂತೆ ಸಮಾಧಾನ ನಮಗೆ ಸಿಗ್ತದೆ. ಇಲ್ಲಿ ಹೇಳ್ತದಲ್ಲ, ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು, ಇದರಿಂದ ನಿನಗೇನು ಸಿಗ್ತದಂತೆ ಶುಭವಾಗ್ತದೆ. ಅನೇಕ ಸಾರಿ ನೋಡಿ, ನಾವು ನಮ್ಮ ಜೀವಿತದಲ್ಲಿ ನಾವು ಅನೇಕ ಕಾರ್ಯಗಳು ಮಾಡ್ತೇವೆ, ಎಲ್ಲರೂ ಮಾಡ್ತಾರೆ. ಆದರೆ ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ನಿಜವಾದಂಥ ಒಂದು ಸಮಾಧಾನವಾಗಲಿ ಒಂದು ಶುಭವಾಗಿ ನಮ್ಮ ಜೀವಿತದಲ್ಲಿ ಕಾಣುವುದಿಲ್ಲ. ಯಾಕಂದರೆ ನಾವು ರಕ್ಷಣೆ ಹೊಂದಿದ ನಂತರ, ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ನಾವು ಅಂಗೀಕಾರ ನಂತರ, ಈಗ ನಮಗೆ ದೇವರು ಕೊಟ್ಟಂಥ ದೊಡ್ಡದಾದಂಥ ಆಶೀರ್ವಾದ ಏನಂತೆ ಸಮಾಧಾನ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಸಮಾಧಾನ ನಮ್ಮಲ್ಲಿ ಇಲ್ಲದಿರುವುದಾದರೆ, ಆಗ ನಾವು ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಬೇಕಾಗ್ತದೆ. ನಾವು ಎಲ್ಲಿ ದೇವರ ಚಿತ್ತದಲ್ಲಿ ನಾವು ದೂರವಾಗಿದೆ ಎಂಬುದಾಗಿ ನಾವು ನೋಡುವಾಗ, ಆಗ ನಮಗೆ ಗೊತ್ತಾಗ್ತದೆ ನಾವು ದೇವರ ಚಿತ್ತದಲ್ಲಿ ಇದ್ದೀವಾ ಇಲ್ಲ ಎಂಬುದಾಗಿ. ಅಂದರೆ ಯೇಸು ನಮ್ಮ ಜೀವಿತದಲ್ಲಿ ಇದ್ದರೂ ಕೂಡ ಅನೇಕ ಸಾರಿ ಏನಿದೆ, ದೇವರ ಚಿತ್ತಕ್ಕೆ ನಾವು ಒಡಂಬಡದಿದ್ದರೆ ಅದು ನಮ್ಮ ಜೀವಿತದಲ್ಲಿ ನಮಗೆ ಸಿಕ್ಕಿಲ್ಲ. ಅದಕ್ಕೆ ನಾವು ಆಧಾರವಾಗಿ ನೋಡುವಾಗ ನಾವು ಯೋನನ ಜೀವಿತ ನೋಡ್ತೇವೆ. ಈಗ ಯೋನನ ಒಬ್ಬ ಪ್ರವಾದಿಯಾಗಿದ್ದ. ಈಗ ದೇವರು ಆತನಿಗೆ ಹೇಳ್ತಾನೆ, ನೀನು ನಿನವೆ ಪಟ್ಟಣಕ್ಕೆ ಹೋಗು, ಅಲ್ಲಿ 1,20,000 ಜನ ಇದ್ದಾರೆ. ಈಗ ಅವರ ಮೇಲೆ ಏನಾಗಿ ದೇವರ ಕೋಪ ಅಲ್ಲಿ ಇಳಿದು ಬಂದಿದೆ. ಯಾಕಂದರೆ ಅವರು ದೇವರ ಚಿತ್ತಕ್ಕೆ ವಿರೋಧವಾಗಿ ನಡೆದಿದ್ದಾರೆ. ಈಗ ದೇವರು ಆ ಪಟ್ಟಣವನ್ನು ನಾಶ ಮಾಡೋಕ್ಕಿಂತ ಮೊದಲು ಈಗ ದೇವರು ಪ್ರವಾದಿಯಾದ ಯೋನನಿಗೆ ಹೇಳ್ತಾರೆ, ನೀನು ಹೋಗಿ ಏನು ಮಾಡಂತೆ ಅಲ್ಲಿ ಸುವಾರ್ತೆಯನ್ನು ಸಾರಿ ಹೇಳುವಾಗ ಅವನೇನು ಮಾಡ್ತಾರಂತೆ, ದೇವರ ಚಿತ್ತವನ್ನು ಬಿಟ್ಟು ತನ್ನ ಸ್ವಂತ ಮಾರ್ಗದಲ್ಲಿ ಹೋಗ್ತಾನೆ. ಆತನೇನಾಗಿದಂತೆ ಒಂದು ತನ್ನ ಆಲೋಚನೆ ಪ್ರಕಾರ, ತನ್ನ ಚಿತ್ತದ ಪ್ರಕಾರ ಆತನು ಬೇರೆದಾದಂಥ ಒಂದು ಶಿಪ್ಪಲ್ಲಿ ಹೋಗಿ ಆತನು ಏನು ಮಾಡ್ತಾನೆ ಅಂತ ಹೇಳುವಾಗ ಅವನ ಜೀವಿತದಲ್ಲಿ ಆತನು ಹೋಗ್ತಾನೆ. ಅದರ ನಿಮಿತ್ತ ಏನಾಯ್ತು ಅಂತ ನೋಡ್ತೇವೆ, ಅಲ್ಲಿ ದೊಡ್ಡ ಬಿರುಗಾಳಿ ಬಂತು ಎಂಬುದಾಗಿ ನೋಡ್ತೇವೆ. ಆದರೆ ಆ ಯೋನನ ಜೀವಿತದಲ್ಲಿ ನೋಡುವಾಗ ಅವನಿಗ ನೋಡ್ತೇವೆ, ಅವನು ಆ ಹಡಗಿನಲ್ಲಿ ಎಲ್ಲಿರ್ತಾನಂತೆ, ಹಡಗಿನ ಅಡಿಯಲ್ಲಿ ಏನಾಗಿದ್ದಂತೆ ಆತನ ಮಲಗಿಕೊಂಡಿದ್ದಾನೆ. ಯಾಕಂದರೆ ಯಾವಾಗ ಅವನ ಜೀವಿತದಲ್ಲಿ ದೇವರ ಚಿತ್ತವನ್ನು ಬಿಟ್ಟು ಹೋದ, ಅವನಿಗೆ ಸಮಾಧಾನ ಸಿಕ್ಕಲಿಲ್ಲ. ಅಲ್ಲಿ ದೊಡ್ಡ ಬಿರುಗಾಳಿ ಬಂತು ಎಂಬುದಾಗಿ ನೋಡ್ತೇವೆ. ಅಲ್ಲಿದ್ದು ಅದು ಮುಳುಗುವಂಥ ಪರಿಸ್ಥಿತಿಯಲ್ಲಿ ಅವನ ನಿಮಿತ್ತವಾಗಿ ಎಲ್ಲರಿಗೆ ಬಂತು ಎಂಬುದಾಗಿ ಅಲ್ಲಿ ನೋಡ್ತೇವೆ. ಆದರೆ ಅವರಿಗೆ ಮತ್ತೆ ಗೊತ್ತಾಗ್ತದೆ, ನಾನು ದೇವರ ಚಿತ್ತವನ್ನು ಬಿಟ್ಟು ಹೋಗಿದ್ದೇನೆ ಎಂಬುದಾಗಿ. ಆದ್ದರಿಂದ ನಮ್ಮ ಜೀವಿತಲ್ಲೂ ಕೂಡ ಅಷ್ಟೇ, ನಾವು ದೇವರ ಚಿತ್ತದಲ್ಲಿ ನಾವು ಹೊರಗೆ ಇರುವಾಗ ನಮಗೆ ಜೀವಿತದಲ್ಲಿ ಸಮಾಧಾನ ಎಂಬುದಾಗಿ ನಾವು ಕಳ್ಕೊಳ್ತೇವೆ. ದೇವರ ಚಿತ್ತದಿಂದ ನಾವು ದೂರ ಹೋದಾಗ ನಮ್ಮ ಜೀವಿತದಲ್ಲಿ ಗಲಿಬಿಗಳು, ಅಸಮಾಧಾನಗಳು, ಅಶುಭಗಳು ನಮ್ಮ ಜೀವಿತ ನೆಗ್ತದೆ. ಇದಕ್ಕೆ ದೇವರು ಕಾರಣ ಆಗುವುದಿಲ್ಲ. ಆದ್ದರಿಂದ ಯೋನನು ಮತ್ತೆ ಅದನ್ನು ಒಪ್ಪಿಕೊಂಡ. ಇದಕ್ಕೆ ಕಾರಣ ಯಾರಂತೆ, ನಾನೇ ಎಂಬುದಾಗಿ ಯಾವಾಗ ಆತನು ಒಪ್ಪಿಕೊಂಡ ಎಂಬುದಾಗಿ ನೋಡ್ತೇವೆ. ಆದ್ದರಿಂದ ಆತನನ್ನು ಸಮುದ್ರಕ್ಕೆ ಬಿಸಾಡಿದರು ಎಂಬುದಾಗಿ ನೋಡ್ತೇವೆ. ಆದರೆ ದೇವರ ಚಿತ್ತ ಏನಾಗಿದ್ದಂತೆ, ಅವನು ನಿನವೆ ಪಟ್ಟಣಕ್ಕೆ ಹೋಗಿ ಅಲ್ಲಿ ಸುವಾರ್ತೆಯನ್ನು ಸಾರಬೇಕು ಎಂಬುದಾಗಿ ಚಿತ್ತವಾಗಿದೆ. ಅದೇ ಪ್ರಕಾರ ಆತನು ತಿರುಗಿ ಅಲ್ಲಿ ಹೋದ. ಇಡೀ ಪಟ್ಟಣ ಏನಾಯ್ತಂತೆ ಅಲ್ಲಿ ರಕ್ಷಣೆ ಹೊಂದಿತ್ತು ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ದೇವರು ನಮ್ಮ ಒಬ್ಬೊಬ್ಬರನ್ನು ನೋಡ್ತೇವೆ, ಆತನು ಈ ಲೋಕದಲ್ಲಿ ಆತನ ಚಿತ್ತ ಏನಾಗಿದಂತೆ ನೆರವೇರಿಸಬೇಕೆಂಬುದಾಗಿ ಆತ ನಮ್ಮೊಬ್ಬೊಬ್ಬರನ್ನು ಆತನು ಇಟ್ಟಿದ್ದಾನೆ. ಆದ್ದರಿಂದ ಈ ದಿವಸ ನಾವು ನಮ್ಮ ಜೀವಿತದಲ್ಲಿ ದೇವರಲ್ಲಿ ಕೂಡ ಪ್ರಾರ್ಥಿಸುವಂಥದ್ದು ಮುಖ್ಯ ಏನೆಂದರೆ, ದೇವರ ನಿನ್ನ ಚಿತ್ತ ನನ್ನ ಜೀವಿತದಲ್ಲಿ ನನಗೆ ಹೇಳು. ಆದ್ದರಿಂದ ಇದಕ್ಕೆ ನಾವು ಆಧಾರವಾಗಿ ತಗೊಳ್ಳುವುದಾದರೆ ನಾವು ದಾವೀದನ ಜೀವಿತ ನೋಡ್ತೇವೆ. ಒಬ್ಬ ದಾವೀದ ಅರಸ, ಆತನು ತನ್ನ ಜೀವಿತದಲ್ಲಿ ಮುಖ್ಯವಾಗಿ ಏನಾಗ್ತಂತೆ ದೇವರ ಚಿತ್ತವನ್ನು ಆತನು ತೆಗೆದುಕೊಂಡಿದ್ದಾರೆ.
ಏನೇ ತನ್ನ ಜೀವಿತದಲ್ಲಿ ಬಂದರೂ ಕೂಡ ದೇವರದಲ್ಲಿ ದೇವರ ಆಲೋಚನೆಯನ್ನು ದೇವರ ಚಿತ್ತವನ್ನು ಕೇಳದೆ ಆತನ ಯಾವ ಕಾರ್ಯವನ್ನು ಆತನು ಮಾಡಲಿಲ್ಲ ಎಂಬುದಾಗಿ ನೋಡ್ತೇವೆ. ಅಲ್ಲಿ ನೋಡಿ 143ನೇ ಕೀರ್ತನೆಯಲ್ಲಿ, ಕೀರ್ತನೆ ಪುಸ್ತಕದಲ್ಲಿ 143ನೇ ಕೀರ್ತನೆ ಅದರ 10ನೇ ವಚನ ನೋಡಿ. 10, ನಿನ್ನ ಚಿತ್ತದಂತೆ ನಡಕೊಳ್ಳುವುದನ್ನು ನನಗೆ ಕಲಿಸು, ನಾನು ನನ್ನ ದೇವರು ನೀನಲ್ಲವೋ. ಹೌದು, ಎಲ್ಲಿ ಹೇಳ್ತದೆ? ನಿನ್ನ ಚಿತ್ತದಂತೆ ಏನಂತ ಎಲ್ಲಿ ಹೇಳ್ತದೆ? ಹೌದು, ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು, ನನ್ನ ದೇವರು ನೀನು. ಅದನ್ನು ಆತನಲ್ಲಿ ಪ್ರಾರ್ಥಿಸ್ತಾನೆ. ಯಾಕಂದರೆ ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದಕ್ಕೆ ನನಗೇನಾಗಂತೆ ಕಲಿಸು ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸುವಂಥರಾಗಿದೆ. ಆದ್ದರಿಂದ ನಾವು ಕೂಡ ದೇವರಲ್ಲಿ ಯಾವಾಗಲೂ ಪ್ರಸ್ತೇವರೆ ನನ್ನ ಜೀವಿತದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ನಿನ್ನ ಚಿತ್ತ ಏನಾಗ ನೆರವೇರಬೇಕು ಎಂಬುದಾಗಿ ನಾವು ಕೂಡ ನನಗೆ ಕೂಡ ಕಲಿಸಿಕೊಡು. ನನ್ನಿಂದ ನನ್ನ ಚಿತ್ತವನ್ನು ನೆರವೇರಿಸಲಿಕ್ಕೆ ಆಗುವುದಿಲ್ಲ. ನನ್ನ ಶಾರೀರಿಕವಾದ ಬಲದಿಂದಾಗಲಿ ನನ್ನ ಜ್ಞಾನದಿಂದಾಗಲಿ ಅಂತೇಳಿ ನನಗೆ ನಡಲಿಕ್ಕೆ ಆದರೆ ನೀನು ನನಗೆ ಏನಾಗಿದಂತೆ ಕಲಿಸಿಕೊಡು ಎಂಬುದಾಗಿ ಆತನು ಎಲ್ಲ ವಿಷಯದಲ್ಲಿ ಆತನು ಕಲ್ತಾನೆ. ಆದ್ದರಿಂದ ಅವನ ಜೀವಿತದಲ್ಲಿ ಒಂದು ದೊಡ್ಡ ಘಟನೆ ನಡೀತದೆ, ನಮ್ಮೆಲ್ಲರಿಗೆ ಗೊತ್ತಿದೆ. ಅಲ್ಲಿ ನೋಡಿ 1 ಸಮುವೇಲ ಪುಸ್ತಕದಲ್ಲಿ ಅಲ್ಲಿ 30ನೇ ಅಧ್ಯಾಯದಲ್ಲಿ ಅದರಲ್ಲಿ 1ರಿಂದ 8 ವಚನ ಓದಿ. 1 ಸಮುವೇಲ 30ನೇ ಅಧ್ಯಾಯದಲ್ಲಿ 8ನೇ ವಚನ, 1ರಿಂದ 8. ದಾವೀದನು ಅವನ ಜನರು 3ನೆಯ ದಿನ ಚಿಕ್ಲಾಗ್ ಊರನ್ನು ಮುಟ್ಟಿದರು. ಅಷ್ಟರೊಳಗೆ ಅಮಲೇಕ್ಯರು ದಂಡೆತ್ತಿ ದಕ್ಷಿಣ ಪ್ರಾಂತ್ಯಕ್ಕೂ ಚಿಕ್ಲಾಗ್ ಊರಿಗೂ ಬಂದು ಚಿಕ್ಲಾಗ್ ಊರನ್ನು ಸುಟ್ಟು ಹಾಳು ಮಾಡಿ ಅದರಲ್ಲಿದ್ದ ಎಲ್ಲ ಹೆಂಗಸರನ್ನು, ಚಿಕ್ಕವರನ್ನು, ದೊಡ್ಡವರನ್ನು ಸೆರೆ ಹಿಡಿದುಕೊಂಡು ಹೋಗಿದ್ದರು. ಆದರೆ ಯಾರನ್ನೂ ಕೊಂದಿರಲಿಲ್ಲ. ದಾವೀದನು ಅವನ ಜನರು ತಮ್ಮ ಊರಿಗೆ ಬಂದಾಗ ಅದು ಸುಟ್ಟಲ್ಪಟ್ಟಿರುವುದನ್ನು, ತಮ್ಮ ಹೆಂಡತಿಯರು, ಗಂಡು ಹೆಣ್ಣು ಮಕ್ಕಳು ಸೆರೆಯಾಗಿ ಒಯ್ಯಲ್ಪಟ್ಟಿರುವುದನ್ನು ಕಂಡು ಅವರು ತಮ್ಮಿಂದಾಗುವಷ್ಟು ಕಾಲ ಗಟ್ಟಿಯಾಗಿ ಅತ್ತರು. ದಾವೀದನ 2 ಹೆಂಡತಿಯರಾದ ಇಸ್ರೇಲವಳಾದ ಅಹೀನೋವಮಳು, ಕರ್ಮೇಲ್ಯನಾದ ನಾಬಾಲನ ಹೆಂಡತಿಯಾಗಿದ್ದ ಅಬಿಗೈಲಳು ಸೆರೆಯಾಗಿ ಹೋಗಿದ್ದರು. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡು ಅಹಿಮೇಲಕನ ಮಗನಾದ ಅಬ್ಯಾತಾರನಿಗೆ, ದಯವಿಟ್ಟು ಏಫೋದನ್ನು ಇಲ್ಲಿಗೆ ತೆಗೆದುಕೊಂಡು ಬಾ ಎಂದು ಹೇಳಲು ಅವನು ತಂದನು. ಆಗ ದಾವೀದನು ಯೆಹೋವನನ್ನು, ನಾನು ಆ ಗುಂಪನ್ನು ಹಿಂದಟ್ಟಬಹುದು, ಅದು ನನಗೆ ಸಿಕ್ಕುವುದು ಎಂದು ಕೇಳಲು ಆತನು, ಹಿಂದಟ್ಟು, ಅದು ನಿನಗೆ ಸಿಕ್ಕುವುದು, ನೀನು ಎಲ್ಲರನ್ನೂ ಬಿಡಿಸಿಕೊಂಡು ಬರುವಿ ಎಂದು ಉತ್ತರ ಕೊಟ್ಟನು. ಹೌದು, ಇಲ್ಲಿ ಒಂದು ದಾವೀದನ ಜೀವಿತದಲ್ಲಿ ನಡೆದಂಥ ಒಂದು ದೊಡ್ಡ ಘಟನೆಯಾಗಿದೆ ಇದು. ನೋಡಿ, ಆತನು ಈಗ ಚಿಕ್ಕಗಳಿಗೆ ಬರುವಂಥ ಸಮಯದಲ್ಲಿ ಅಲ್ಲಿ ಅಮಲೇಕರು ಏನಿದ್ದಾರೆ ಎಲ್ಲವನ್ನು ನಾಶ ಮಾಡಿಬಿಡ್ತಾರೆ, ಬೆಂಕಿ ಇಟ್ಟು ಆ ಪಟ್ಟವನ್ನು ಸುಡ್ತಾರೆ. ಮತ್ತು ಆತನ ಹೆಂಡತಿ ಮಕ್ಕಳನ್ನು ಎಲ್ಲ ಸೂರೆ ಮಾಡಿಕೊಂಡು ಹೋಗಿದ್ದಾರೆ. ಈಗ ನೋಡ್ತೇವೆ, ಈಗ ಅಲ್ಲಿ ಬರುವಾಗ ಅವನಿಗೆ ಯಾವ ನಿರೀಕ್ಷೆ ಇಲ್ಲ. ತನ್ನ ಸ್ವಂತ ಜನರೇ ಅವರಿಂದ ಬಂದವರು ಏನು ಮಾಡ್ತಾರೆ, ಈಗ ಅವನನ್ನು ಕಲ್ಲು ಹೊಡೆದು ಕೊಲ್ಲುವಂಥ ಪರಿಸ್ಥಿತಿಗೆ ಬಂದ. ನೋಡಿ, ಇಂಥ ಒಂದು ಭಯಂಕರವಾದಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಈ ದಾವೀದನು ಸಿಕ್ಕಿಕೊಂಡಾದಾಗ ಈಗ ಆತನಿಗೆ ಏನು ಬೇಕಾದ ಆ ಸಮಯದಲ್ಲಿ ಮಾಡುವುದು ಅಲ್ಲ, ಆ ಕೋಪದಲ್ಲಿ, ಆ ಶರೀರ ಭಾವದಲ್ಲಿ ಆತನು ಏನಾಗಿದಂತೆ ಈಗ ಅವರನ್ನು ಹಿಂದಟ್ಟಿಕೊಂಡು ಏನಾದರೂ ಅವನು ಮಾಡು. ಆದರೆ ಅವನು ಆ ರೀತಿಯಾಗಿ ಮಾಡಿದ. ಆ ಸಮಯದಲ್ಲಿ ಆತನು ಏನು ಮಾಡಿದಂತೆ ದೇವರ ವಾಕ್ಯ ಹೇಳ್ತಾರೆ, ಆದರೂ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು, ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡನು ಎಂಬುದಾಗಿ. ಮೊದಲಾಗಿ ಏನು ಮಾಡಿದಂತೆ ತನ್ನ ದೇವರಾದ ಯೆಹೋವನಲ್ಲಿ ಆತನು ಬಲಪಡಿಸಿಕೊಂಡನು. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನನ್ನನ್ನು ಬಲಪಡಿಸುವ ತಿದ್ದುಕೊಂಡು ನಾನು ಎಲ್ಲವನ್ನು ಮಾಡೋದಕ್ಕೆ ಶಕ್ತ. ಅನೇಕ ಸರಿ ನಾವು ಬಲಹೀನರಾಗ್ತೇವೆ. ಕೆಲವು ಸಂಗತಿಗಳು ನಮ್ಮ ಜೀವಿತದಲ್ಲಿ ಬಂದಾಗ ನಾವು ಕುಗ್ಗಿ ಹೋಗ್ತೇವೆ, ನಿರಾಶೆ ಹೋಗ್ತೇವೆ. ಆಗ ನಮಗೆ ಯಾವ ಮಾರ್ಗ ತಿಳಿದು, ಆದರೆ ನಮಗೆ ಒಂದು ನಿರೀಕ್ಷೆ ಉಂಟು. ಯಾರಿದೆ? ನಮ್ಮ ಕರ್ತನಾದ ದೇವರು ನಮ್ಮೊಂದಿಗೆ ಆತನಿದೆ. ಆತನಲ್ಲಿ ಆತನ ಬಲಪಡಿಸಿಕೊಂಡು ನೋಡ್ತೇವೆ. ಆನಂತರ ಆತನು ಏನು ಮಾಡಿದೆ ಹೇಳುವಾಗ ಆತನು ದೇವರ ಆಲೋಚನೆ ಕೇಳಿದ. ದೇವರ ಚಿತ್ತ ಏನು ಸ್ವಾಮಿ, ನಾನೀಗ ಏನು ಮಾಡಬೇಕು ಈ ವಿಷಯದಲ್ಲಿ, ಅವರನ್ನು ಹಿಂದಟ್ಟುಕೋಬೇಕಂತ ಹೇಳುವ. ಆಗ ದೇವ್ರು ಹೇಳ್ತಾರೆ, ಈಗ ನೀನು ಹೋಗು, ನೀನು ಎಲ್ಲವೂ ಏನಾಗಿದಂತೆ ಅದೇ ರೀತಿಯಾಗಿ ಅವನು ಹಿಂದೆ ಹೋದ, ಅಲ್ಲಿ ಯುದ್ಧ ಮಾಡಿದ, ಏನಾಗಿದಂತೆ ಎಲ್ಲವನ್ನು ಆತನ ಹಿಂದೆ
ತಂದೆ ಎಂಬುದಾಗಿ ನೋಡ್ತಾರೆ. ಆದ್ದರಿಂದ ಯಾವಾಗ ನೋಡಿ ಆ ದೇವರ ಚಿತ್ತದಲ್ಲಿ ಇರುವಾಗ ಅಲ್ಲಿ ನಮಗೆ ನಿಜವಾದಂಥ ಜಯ ಎಂಬುದಾಗಿ ಇರ್ತದೆ. ಒಂದು ವೇಳೆ ಅವನು ಶಾರೀರಿಕವಾಗಿ ಹೋಗೋದಾದ್ರೆ ಏನಾಗ್ತದೆ, ಅವನ ಜೀವಿತದಲ್ಲಿ ಆ ಜಯ ಅವನಿಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಕೂಡ ನಾವು ಕುಗ್ಗಿಕೆ ಬರುವಾಗ, ನಿರಾಶೆ ಬರುವಾಗ, ನಾವು ಸೋತು ಹೋದಾಗ ಆಗ ನಮಗೆ ಏನಿರ್ತದೆ, ನಮ್ಮ ಶರೀರದಲ್ಲಿ ನಾವು ಏನಾದರೂ ಒಂದು ಆಲೋಚನೆ ಪ್ಲ್ಯಾನ್ ಮಾಡ್ತೇವೆ. ಅಲ್ಲ, ಆಗ ನಾವು ದೇವರ ಸನ್ನಿಧಿಗೆ ಹೋಗಿ ದೇವರಲ್ಲಿ ಪ್ರಾರ್ಥಿಸಿ, ಸ್ವಾಮಿ ಈ ವಿಷಯದಲ್ಲಿ ನಿನ್ನ ಚಿತ್ತ, ನಿನ್ನ ಆಲೋಚನೆ ಅದು ಏನೆಂಬುದಾಗಿ ತಿಳುವಾಗ ದೇವರು ಏನಾಗಿದೆ ಅಂತೆ ನಮಗೆ ಸಹಾಯ ಮಾಡ್ತಾರೆ. ಅದಕ್ಕೆ 16ನೇ ಕೀರ್ತನೆಯಲ್ಲಿ ದಾವೀದ ಹೇಳ್ತಾನೆ, ಯೆಹೋವನು ನನಗೆ ಆಲೋಚನೆಯನ್ನು ಹೇಳಿಕೊಡ್ತೇನೆ, ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ. ಆದ್ದರಿಂದ ನಾವು ನಮ್ಮ ಪ್ರತಿಯೊಂದು ವಿಷಯದಲ್ಲಿ ಕೂಡ, ಸಣ್ಣ ವಿಷಯದಾಗಲಿ ದೊಡ್ಡ ವಿಷಯದಲ್ಲಿ ಕೂಡ ನಾವು ನಮ್ಮ ನಿರ್ಧಾರ, ನಮ್ಮ ಆಲೋಚನೆ ಮಾಡದೆ ದೇವರ ಆಲೋಚನೆ ಕೇಳುವಂಥ ಭಾಳ ಮುಖ್ಯವಾಗಿದೆ. ಆದ್ದರಿಂದ ನೋಡಿ, ಜ್ಞಾನೋಕ್ತಿ ಪುಸ್ತಕ ಅಲ್ಲಿ 3ನೇ ಅಧ್ಯಾಯ 5 ಮತ್ತು 6ನೇ ವಚನ ಓದಿ. ಜ್ಞಾನೋಕ್ತಿ 3, 5 ಮತ್ತು 6ನೇ ವಚನ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲ ನಡಾವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಸಾಕು. ಇಲ್ಲಿ ಏನು ಹೇಳ್ತದೆ ಅಂತ ದೇವರ ವಾಕ್ಯ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು ಮತ್ತು ನಿನ್ನ ಎಲ್ಲ ನಡವಳಿಯಲ್ಲಿ, ಎಲ್ಲ ವಿಷಯ, ಚಿಕ್ಕ ವಿಷಯವಾಗಲಿ ದೊಡ್ಡ ವಿಷಯ, ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆಗ ಆತ ನಿನ್ನ ಮಾರ್ಗಗಳನ್ನೆತ್ತದೆ ಸರಕ ಮಾಡ್ತಾನೆ. ಆತನು ನಮ್ಮ ಮಾರ್ಗ ಸಮ. ಅದರಿಂದ ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ನೋಡ್ತೇವೆ, ನಮ್ಮ ಸ್ವಬುದ್ಧಿಯನ್ನು, ನಮ್ಮ ಆಲೋಚನೆ ಪ್ರಕಾರ, ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಹೋಗ್ತೇವೆ. ಅದು ಸಕ್ಸಸ್ ಆಗ್ತದೆ, ಆಗುವುದಿಲ್ಲ ಎಂಬುದಾಗಿಲ್ಲ, ಆಗ್ತದೆ. ಆದರೆ ಏನಾಗ್ತದೆ, ಅದರ ಮುಂದೆ ಒಂದು ಪ್ರಾರಂಭದಲ್ಲಿ ಅದು ಎಲ್ಲ ಒಳ್ಳೆದಿರ್ತದೆ, ಅದೇ ಕೊನೆಗೆ ಏನಾಗ್ತದೆ, ಅದು ನಮ್ಮ ಜೀವಿತದಲ್ಲಿ ಅದು ನಮಗೆ ಅಸಮಾಧಾನ ತಂದು ಕೊಡುವಂತಾಗಿದೆ. ನಮಗೆ ಶುಭ ಅನ್ನೋದು ನಮಗೇನಾಗ್ತದೆ, ಅದು ತರುವುದಿಲ್ಲ ಎಂಬುದಾಗಿ ನೋಡ್ತೇವೆ. ಆದ್ದರಿಂದ ನಾವು ಇಸ್ರೇಲ್ ಜೀವಿತದಲ್ಲಿ ಆದಂಥ ಒಂದು ಘಟನೆಯನ್ನು ಈ ದಿವಸ ನಾವು ನೆನಪು ಮಾಡಿಕೊಳ್ಳೋಣ. ಇಸ್ರೇಲ್ ಜೀವಿತ, ಈಗ ಇಸ್ರೇಲರು ಆ ಸಮಯದಲ್ಲಿ ಸಮುವೇಲ ಅವರನ್ನು ನ್ಯಾಯಾಧಿಪತಿಯಾಗಿ ಆತನ ಆಳ್ತಿದ್ದ. ಅವರಿಗೆ ಬೇಕಾದ ಆಲೋಚನೆಯನ್ನು, ಅವರಿಗೆ ಕಷ್ಟ ಬಂದಾಗ, ಸಮಸ್ಯೆ ಬಂದಾಗ ಸಮುವೇಲನು ಅವರಿಗೆ ಬೇಕಾದ ಎಲ್ಲ ಆಲೋಚನೆ ಹೇಳಿಕೊಡ್ತಿದ್ದ. ಆಗ ಅಲ್ಲಿ ಸಮಾಧಾನ ಇತ್ತು. ಆದರೆ ಅವರಿಗೆ ಏನೈತೆ ಹೇಳುವಾಗ ಅವರು ಈಗ ಒಂದು ಆಲೋಚನೆ ಮಾಡ್ತಾರೆ, ನಮಗೀಗ ಅರಸರಿಲ್ಲ. ಎಲ್ಲರಿಗೆ ಏನಾಗಿದಂತೆ ಅರಸರುಂಟು, ಆದರೆ ಈಗ ನಮಗೆ ಅರಸರಿಲ್ಲ ಎಂಬುದಾಗಿ ಹೇಳಿಕೊಂಡು ಸಮೃದ್ಧಿ ನಮಗೊಬ್ಬ ಅರಸನು ಕೊಡ ಎಂಬುದಾಗಿ. ಅದು ದೇವರ ಚಿತ್ತವಾಗಲಿಲ್ಲ. ಈಗ ಅವರು ಏನು ಮಾಡ್ತಾರೆ, ನೀವು ನೋಡಿ, ಒಂದು ಸಮಯಲ್ಲ ಅಲ್ಲಿ 8ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಅದು ಇಲ್ಲಿ ನೀವು ಬೇಡ, ನೀವು ಮನೆಗೆ ಹೋಗಿ ಅದನ್ನು ಓದಿ, ಆಗ ನಿಮಗೆ ಅರ್ಥ ಆಗ್ತದೆ. ಒಂದು ಸಮಯಲ್ಲ 8ನೇ ಅಧ್ಯಾಯದಿಂದ 22ನೇ ವಚನ ನೀವು ಓದಿ, ಅದು ಸಣ್ಣ ಅಧ್ಯಾಯವಾಗಿದೆ. ಅಲ್ಲಿ ನೋಡ್ತೇವೆ, ಅವರು ಹಠ ಮಾಡ್ತಾರೆ ಕೊನೆಯದಾಗಿ, ನಮಗೊಬ್ಬ ಅರಸನು ಏನಾಗಿದಂತೆ ಬೇಕೇ ಬೇಕು ಎಂಬುದಾಗಿ ಅಲ್ಲಿ ಕೇಳ್ತಾರೆ. ಅದರಿಂದ ನಾನು ಅದ್ರಲ್ಲಿ ಒಂದು ವಚನ ಹೇಳ್ತೇನೆ ನಿಮಗೆ. ಒಂದು ಸಮಯಲ್ಲ 8ನೇ ಅಧ್ಯಾಯ ಅದರಲ್ಲಿ 21 ಮತ್ತು 22ನೇ ವಚನ ನೋಡಿ, ಕೊನೆಯ ವಚನ 21 ಮತ್ತು 22. ಸಮುವೇಲನು ಜನರ ಈ ಎಲ್ಲ ಮಾತುಗಳನ್ನು ಯೆಹೋವನಿಗೆ ತಿಳಿಸಲಾಗಿ, ಆತನು ಅವನಿಗೆ, ಅವರ ಇಷ್ಟದಂತೆ ಅವರಿಗೊಬ್ಬ ಅರಸನನ್ನು ನೇಮಿಸು ಎಂದನು. ಆಗ ಸಮುವೇಲನು ಇಸ್ರಾಯೇಲರಿಗೆ, ನಿಮ್ಮ ನಿಮ್ಮ ಊರುಗಳಿಗೆ ಹೋಗಿರಿ ಎಂದು ಅಪ್ಪಣೆ ಕೊಟ್ಟನು. ಇಲ್ಲಿ ಹೇಳ್ತದೆ, ಸಮುವೇಲನು ಜನರ ಎಲ್ಲ ಮಾತುಗಳನ್ನು ಯೆಹೋವನಿಗೆ ತಿಳಿಸಲಾಗಿ, ಆತನು ಅವನಿಗೆ ಅವರ ಇಷ್ಟದಂತೆ ಅವರಿಗೊಬ್ಬ ಅರಸನನ್ನು ನೇಮಿಸು ಎಂದರೆ. ದೇವರ ಇಷ್ಟದಂತೆ ಅಲ್ಲ. ಈಗ ಅವರು ಕೇಳಿಕೊಂಡಿದ್ದಾರೆ, ದೇವರಲ್ಲಿ ಹೇಳ್ತಾರೆ 8ನೇ ಅಧ್ಯಾಯ ನೀವು ಓದುವಾಗ, ಬೇಡ ಅರಸ, ಅವನು ಬಂದ ನಂತರ ಏನೆಲ್ಲ ಪ್ರಾಬ್ಲಮ್ ಆಗ್ತದೆ ಎಂಬುದು ದೇವರು ಸ್ಪಷ್ಟವಾಗಿ ಅವರಿಗೆ ಏನಾಗ್ತದೆ ತಿಳಿಸಿದರೂ ಕೂಡ ಅವ್ರಿಗೆ ನಮಗೊಬ್ಬ ಅರಸು ಬೇಕು ಎಂಬುದಾಗಿ ಹೇಳ್ತಾರೆ. ಆದರೆ ಒಂದು ಸಮಯ ಇತ್ತು, ಅವರಿಗೆ ಅರಸು ಕೊಡುವಂಥ ಒಂದು ಸಮಯ ಇತ್ತು. ಆ ಸಮಯದಲ್ಲಿ ದೇವರು ಕೊಡ್ತಿದ್ರು, ಆದರೆ ಇವರು ನಮಗೆ ಈಗಲೇ ಬೇಕೆಂಬುದಾಗಿ ಹಠದ ಕೇಳ್ತಾರೆ. ದೇವರು ಅವರಿಗೆ ಕೊಟ್ಟರು ಎಂಬುದು. ಅದಕ್ಕೆ ದೇವರು ಹೇಳ್ತಾರಲ್ಲ, ಇಲ್ಲಿ ನಾವು ಓದಿದಂತೆ 21ನೇ ವಚನದಲ್ಲಿ, ಸಮುವೇಲನು ಜನರ ಎಲ್ಲ ಮಾತುಗಳನ್ನು ಯೆಹೋವನಿಗೆ ತಿಳಿಸಲಾಗಿ, ಆತನು ಅವನಿಗೆ ಅವರ ಇಷ್ಟದಂತೆ ಅವರಿಗೊಬ್ಬ ಅರಸನ್ನು ಕೊಡು. ನನ್ನ ಇಷ್ಟದಂತೆ ಅಲ್ಲ, ಏನಾಗಿದಂತೆ ಅವರ ಇಷ್ಟದಂತೆ ಕೊಡು ಎಂಬುದು. ಆಗ ದೇವರು ಕೊಟ್ಟರು. ಆ ನಂತರ ನಮಗೆ ಗೊತ್ತುಂಟು, ಸೌಲ ಅರಸ ಬಂದ ನಂತರ ಏನೆಲ್ಲ ಆಯ್ತು ಎಂಬುದಾಗಿ ನಮಗೆ ಗೊತ್ತುಂಟು. ಅವನು ಪ್ರಾರಂಭದಲ್ಲೇ ಏನಾಗ್ತದೆ, ದೇವರ ಆಜ್ಞೆಯನ್ನು ಮೀರಿ ಹೋದೆಂಬುದಾಗಿ ನೋಡ್ತೇವೆ. ದೇವರ ಚಿತ್ತಕ್ಕೆ ಆತನು ವಿರೋಧವಾಗಿ ನಡೆದ ಎಂಬುದಾಗಿ ನೋಡ್ತೇವೆ. ಆತನು ಅರಸನಾಗಿರುವ ಕಾಲವೆಲ್ಲ ದೇಶದಲ್ಲಿ ಸಮಾಧಾನ ಇಲ್ಲ. ಆತನು ದಾವೀದನಿಗೆ ವೈರಿಯಾಗಿಯೇ ಇದೆ ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ಈ ದಿವಸ ನಾವು ಒಂದು ಪ್ರಾರ್ಥನೆ ಮಾಡೋದಾದರೂ ಕೂಡ ಸರಿ, ನಾವು ದೇವರ ಚಿತ್ತದ ಪ್ರಕಾರ, ದೇವರ ಆಲೋಚನೆ ಪ್ರಕಾರನೇ ನಾವು ಏನಾಗ್ತದೆ ನಾವು ಮಾಡಬೇಕು. ಅನೇಕ ಸರಿ ನಾವು ಎಲ್ಲದೂ ಕೂಡ ನಾವು ಪ್ರಾರ್ಥಿಸ್ತೇವೆ. ಆದ್ದರಿಂದ ಈ ದಿವಸ ನಾವು ದೇವರ ಆಲೋಚನೆ ಪ್ರಕಾರ ನಾವು ಮಾಡುವಾಗ ಏನಾಗ್ತದೆ, ಅಲ್ಲಿ ನಮಗೆ ನಿಜವಾದಂಥ ಏನಾಗಿದಂತೆ ಅಲ್ಲಿ ಸಮಾಧಾನ ಸಿಕ್ಕುವಂಥದ್ದಲ್ಲಿ ಅಲ್ಲಿ ನಾವು ನೋಡ್ತೇವೆ. ಆದ್ದರಿಂದ
ಈ ದಿವಸ ನಾವು ದಾವೀದನ ಜೀವಿತ ನೋಡುವಾಗ ಆತನು ಹೇಳ್ತಾನೆ, ನನ್ನ ದೇವರೇ ನಿನ್ನ ಚಿತ್ತದಂತೆ ನಡೆಯುವುದಕ್ಕೆ ನನಗೆ ಕಲಿಸು ಎಂಬುದಾಗಿ ಬರ್ತೇನೆ. ನಿನ್ನ ಚಿತ್ತವನ್ನು ನೆರವೇರಿಸುವುದೇ ಅದು ನನ್ನ ಸಂತೋಷ ಎಂಬುದಾಗಿ ಆತನು ತನ್ನ ಜೀವಿತ ಕಾಲದಲ್ಲಿ ಆತನ ಅರಸನಾಗಿದ್ದರೂ ಕೂಡ, ಅಂಥ ಸ್ಥಾನದಲ್ಲಿದ್ದರೂ ಕೂಡ ಆತನು ಯಾವಾಗಲೂ ದೇವರ ಚಿತ್ತದಂತೆ ನಡೆಸಿ, ಆದ್ದರಿಂದ ಅವನು ಅರಸನಾಗಿರುವ ಕಾಲವೆಲ್ಲ ಆ ದೇಶದಲ್ಲಿ ಏನಿಟ್ಟಂತೆ ಸಮಾಧಾನ ಇತ್ತು. ಅವನು ಎಲ್ಲಿ ಕೂಡ ಯುದ್ಧದಲ್ಲಿ ಆತನ ಫೈಲ್ ಆಗಲಿಲ್ಲ. ಯಾಕಂದರೆ ಎಲ್ಲ ವಿಷಯಲ್ಲೂ ಕೂಡ ಆತನು ದೇವರ ಆಲೋಚನೆ, ದೇವರ ಚಿತ್ತ ಪ್ರಕಾರ ನಡೆದ್ದರಿಂದ ಆತನಿಗೆ ಅಲ್ಲಿ ಶುಭವಾಯಿತು, ಸಂತೋಷ ಸಿಕ್ಕಿತು, ಸಮಾಧಾನ ಸಿಕ್ಕಿತು ಎಂಬುದಾಗಿ ನಾವು ನೋಡುವಂಥರಾಗಿದ್ದೇವೆ. ಆದ್ದರಿಂದ ನಾವು ಎರಡನೇದಾಗಿ ಅಲ್ಲಿ ನಾವು ನೋಡುವಾಗ ಅಲ್ಲಿ ನೋಡ್ತೇವೆ, ನಮಗೆ ಮಾದರಿ ಯಾರಾಗಿದ್ದಾರೆ? ಯೇಸು ಸ್ವಾಮಿ ಆಗಿದ್ದಾರೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಸೇವೆ ಮಾಡುವಾಗ ಅಲ್ಲ, ನಾವು ಮತ್ತಾಯ, ಮಾರ್ಕ, ಲೋಕ ಹೊಂತು ನೋಡುವಾಗ, ಈಗ ಯೇಸು ಸ್ವಾಮಿ ಸೇವೆಯನ್ನು ಮಾಡುವಾಗ ಆತನಿಗೆ ಏನು ಬೇಕಾದರೆ ಯೇಸು ಸ್ವಾಮಿ ಮಾಡಿ, ಆತನ ದೇವರಲ್ಲ. ಆದರೆ ಯೇಸು ಸ್ವಾಮಿ ತನ್ನ ಸೇವೆಯಲ್ಲಿ ತಂದೆಯ ಚಿತ್ತವನ್ನು ಮಾತ್ರ ಆತನು ಆತನು ಹೇಳ್ತಾರೆ, ನಾನು ನನ್ನ ಚಿತ್ತವನ್ನು ನೆರವೇರಿಸೋದಕ್ಕೆ ನಾನು ಬಂದಿಲ್ಲ, ನನ್ನ ತಂದೆಯ ಚಿತ್ತವನ್ನು ನೆರವೇರಿಸೋಕ್ಕೆ ಬಂದೇನೆ ಎಂಬುದಾಗಿ ಆ ಯೇಸು ಈ ಲೋಕದಲ್ಲಿರುವಂಥ ತನ್ನ ಎಲ್ಲ ಸೇವೆಯಲ್ಲಿ ಆತನ ಏನಾಗಿದಂತೆ ಮಾಡಿದ್ದನ್ನು ನಾನು ನೋಡ್ತೇವೆ. ತನ್ನ ಆಜ್ಞೆಯನ್ನು ಆತನು ಮೀರಿ ಹೋಗಲಿಲ್ಲ, ತಂದೆಯ ಚಿತ್ತವನ್ನು. ಆದ್ದರಿಂದ ಆತನು ತಂದೆ ನನಗೆ ಏನು ಹೇಳ್ತೇನೆ ಆದ್ದರಿಂದ ಯೇಸುವಿನ ಆ ಸೇವೆ ಅಲ್ಲಿ ಸಕ್ಸಸ್ ಆಗಿಲಿಕ್ಕೆ ನೋಡ್ತೇವೆ. ಅಲ್ಲಿ ಜಯದ ಆಗಲಿಕ್ಕೆ ಬೇಕು ನೋಡುವಾಗ ಆತನು ತಂದೆ ಚಿತ್ತದ ಪ್ರಕಾರ ಆತನು ಮಾಡಿದ. ತನಗೆ ಬೇಕಾದಾಗೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸಲಿಲ್ಲ. ಆತನು ಎಲ್ಲ ವಿಷಯದಲ್ಲಿ ಕೂಡ ತನ್ನ ತಂದೆಗೆ ಆತನು ಇದೇನಾದ ಎಂಬುದಾಗಿ ನೋಡಿ. ಯೇಸು ಸ್ವಾಮಿ 12 ವರ್ಷದ ಬಾಲಕನಾಗಿರುವಾಗಲೂ ಕೂಡ ನೋಡ್ತೇವೆ, ಆತನು ಏನಾಗಿದಂತೆ ತನ್ನ ತಂದೆ ತಾಯಿಗೆ ಆತನೇನಾಗಿದಂತೆ ಆತನು ವಿಧೇಯನಾದನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಧರ್ಮಶಾಸ್ತ್ರದ ಪ್ರಕಾರ ಅಲ್ಲಿ ಏನೆಲ್ಲ ನಿಯಮಗಳುಂಟು ಅದನ್ನು ಆತನು ಪಾಲಿಸಿದ ಎಂಬುದಾಗಿ ನೋಡ್ತೇವೆ. ಧರ್ಮಶಾಸ್ತ್ರದ ಪ್ರಕಾರ ಆತನು ನೆರವೇರಿಸೋದು ನೋಡ್ತೇವೆ. ಒಂದು ಪರಲೋಕ ತನ್ನ ತಂದೆಯ ಚಿತ್ರದ ಪ್ರಕಾರ ಆತನು ನೆರವೇರಿಸಿ ನೋಡ್ತೇವೆ. ಆದ್ದರಿಂದ ಆತನು ತನ್ನ ಚಿತ್ತವನ್ನು ನೆರವೇರಿಸುವ ಕೊನೆಯದಾಗಿ ಯೇಸು ಸ್ವಾಮಿ ಎಲ್ಲಿಗೆ ಬರ್ತಾರೆ? ಗೆತ್ಸೆಮನೆ ತೋಟಕ್ಕೆ ಅಲ್ಲ. ಇದು ಬಹಳ ಆತನ ಜೀವಿತದಲ್ಲಿರುವಂಥ ಒಂದು ದೊಡ್ಡದಾದಂಥ ಒಂದು ಜಯವಾಗಿದೆ. ಇಲ್ಲಿ ನೋಡ್ತೇವೆ, ಯೇಸು ಸ್ವಾಮಿ ಆ ಗೆತ್ಸೆಮನೆ ತೋಟಕ್ಕೆ ಬರುವಾಗ ಶಿಷ್ಯನ ಕರ್ಕೊಂಡು ಬರ್ತಾರೆ, ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ. ಆಗ ನೋಡ್ತೇವೆ ಶಿಷ್ಯರು ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಆಗಲಿಲ್ಲ, ಆದರೆ ಯೇಸು ಸ್ವಾಮಿ ಪ್ರಾರ್ಥಿಸ್ತಾರೆ 3 ಸಾರಿ. ಏನಾಗಿದಂತೆ, ಸಾಧ್ಯವಾದರೆ ಈ ಪಾತ್ರೆ ನನ್ನಿಂದ ಬಿಟ್ಟು ಹೋಗಲಿ, ಆದರೆ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತ ನನ್ನ ಜೀವಿತ ಎಂಬುದಾಗಿ ಆತನಲ್ಲಿ ಪ್ರಾರ್ಥಿಸಿದರು. ಈಗ ಯೇಸು ಸ್ವಾಮಿಗೆ ಅಲ್ಲಿ ಪ್ರಾರ್ಥನೆ ಮಾಡೋದಿತ್ತು ಅಲ್ಲ. ಯಾಕೆ ಸ್ವಾಮಿ ಈ ಒಂದು ಕುರುಚೆಯಿಂದ, ಈ ಒಂದು ಮರಣದಿಂದ ನನ್ನನ್ನು ಬಿಡಿಸು ಎಂಬುದಾಗಿ ಯೇಸು ಸ್ವಾಮಿಗೆ ಅಲ್ಲಿ ಅವಕಾಶ ಇತ್ತು ಎಂಬುದಾಗಿ ಅಲ್ಲಿ ನೋಡ್ತೇವೆ. ಅಲ್ಲಿ ನೋಡಿ, ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 53 ಮತ್ತು 54. ಮತ್ತಾಯನ ಬರೆದ ಸುವಾರ್ತೆ 26:53. ನಾನು ನನ್ನ ತಂದೆಯನ್ನು ಬೇಡಿಕೊಳ್ಳಲಾರೆನೆಂದು ಬೇಡಿಕೊಂಡರೆ ಆತನು ನನಗೆ ಈಗಲೇ 12 ಗಣಗಳಿಗಿಂತ ಹೆಚ್ಚು ಮಂದಿ ದೇವದೂತರನ್ನು ಕಳುಹಿಸಿ ಕೊಡುವುದಿಲ್ಲವೆಂದು ನೆನೆಸುತ್ತೀಯಾ? ಕಳುಹಿಸಿ ಕೊಟ್ಟರೆ ನನಗೆ ಇಂತಿಂಥದ್ದು ಆಗಬೇಕೆಂಬುವ ಶಾಸ್ತ್ರದ ಮಾತುಗಳು ನೆರವೇರುವುದು ಹೇಗೆ ಎಂದು ಹೇಳಿದನು. ಹೌದು, ಈಗ ಅಲ್ಲಿ ಒಂದು ಯೇಸು ಸ್ವಾಮಿ ಒಂದು ಪ್ರಶ್ನೆ ಹೇಳ್ತಾರೆ. ಇದು ಬಹಳ ಪ್ರಾಮುಖ್ಯವಾದ ನಮ್ಮ ಜೀವಿತದಲ್ಲಿ. ಯಾಕಂದರೆ ಈಗ ನಾನು ಒಂದು ವೇಳೆ ಇಲ್ಲಿ ಪ್ರಾರ್ಥನೆ ಮಾಡೋದಾದರೆ ಏನಾಗ್ತದೆ, ದೇವರು ಈಗಲೇ ನನಗೆ ಎಷ್ಟು ಏನು ಕೊಡ್ತಾನೆ? 12 ಗಣಷ್ಟು ದೇವದೂತರು ನನಗೆ ಈಗಲೇ ಕಳಿಸ್ತಾರೆ ಅಲ್ಲ. ಯೇಸು ಒಂದು ಪ್ರೇಯರ್ ಮಾಡಿದರೆ ಸಾಕಿತ್ತು ಅಲ್ಲಿ. ಈಗ ಆತನ ರಕ್ಷಿಸೋಗೋಸ್ಕರ ಏನಾಗಿದಂತೆ, ಆ ಮರಣದಿಂದ ಕುರುಚೆ ಮರಣ ತಪ್ಪಿಸೋಸ್ಕರ ಆ ಕ್ಷಣದಲ್ಲಿ ಏನಾಗ್ತದೆ, ಆ ಪರಲೋಕದ ದೂತ ಸೈನ್ಯನಲ್ಲಿ ಇಲ್ಲಿ ಬರ್ತದೆ ಆತನೊಂದಿಗೆ ಏನಾಗ್ತದೆ ಹೋರಾಡಲಿಕ್ಕೆ. ಆದರೆ ಯೇಸುವಿಗೆ ಗೊತ್ತಿತ್ತು ಏನಾಗ್ತದೆ, ನಾನು ಕ್ರೂಜಿಗೆ ಹೋಗುವಂಥದ್ದು ಏನಾಗಿದಂತೆ ಅದು ದೇವರ ಚಿತ್ತವಾಗಿದೆ, ದೇವರದು ಯೋಚನೆ ಆಗಿದೆ ಎಂಬುದಾಗಿ ಆತನಲ್ಲಿ ತನ್ನ ದೇವರ ಚಿತ್ತಕ್ಕೆ ಆತನು ಒಪ್ಪಿಸಿಕೊಟ್ಟರೆಂಬುದಾಗಿ ಅಲ್ಲಿ ನಾವು ನೋಡುವಂಥರಾಗಿದ್ದೇವೆ. ಒಂದು ವೇಳೆ ಆ ರೀತಿಯ ಒಂದು ಪ್ರಾರ್ಥನೆ ಅಲ್ಲಿ ಮಾಡಲಿಕ್ಕೆ ಹೋಗಲಿ. ಅನೇಕ ಸಾರಿ ನೋಡಿ ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಬರುವಾಗ, ಕಷ್ಟಗಳು ಬರುವಾಗ ನಾವು ಪ್ರಾರ್ಥಿಸ್ತೇವೆ, ಅದು ಒಳ್ಳೆಯದೇ. ಆದರೆ ಅದರಲ್ಲಿ ನಾವು ದೇವರ ಚಿತ್ತವನ್ನು, ದೇವರ ಆಲೋಚನೆ ತಿಳ್ಕೊಳ್ಳೋದು ಬಹಳ ಪ್ರಾಮುಖ್ಯವಾಗಿದೆ. ಯಾಕಂದರೆ ಎಲ್ಲವೂ ದೇವರ ಚಿತ್ತವಾಗಿರುವುದಿಲ್ಲ. ಆದರೂ ಕೂಡ ನಾವು ಅನೇಕ ಸಾರಿ ನಾವು ಕೆಲವು ವಿಷಯಕ್ಕಾಗಿ ನಾವು ಪ್ರಾರ್ಥಿಸ್ಬೋದು, ಅದು ನನಗೆ ಬೇಕೇ ಎಂಬುದಾಗಿ ನಾವು ದೇವರಿಂದ ಹೋರಾಟದಿಂದ ಉಪವಾಸ ಪ್ರಾರ್ಥನೆ ಮಾಡಿಕೊಂಡು ಹಾಗೆ ಮಾಡಿಕೊಂಡು ನಾವು ಮಾಡ್ಬೋದು. ದೇವರು ಅದಕ್ಕೆ ಕೊಡ್ತಾರೆ, ಕೊಡುವುದಿಲ್ಲ ಎಂಬುದು. ಯಾಕಂದರೆ ದೇವರಿಗೆ ಕೆಲವೊಮ್ಮೆ ದೇವರು ನಮಗೆ ಕೊಡುವುದಿಲ್ಲ, ಕೆಲವೊಮ್ಮೆ ನಾವು ಮಾಡುವಂಥ ಪ್ರಾರ್ಥನೆ ದೇವರು ಹುಟ್ಟು ಕೊಡ್ತಾರೆ. ಅದರ ಮುಂದೆ ಅದರ ಪರಿಣಾಮ ಏನಾಗಿದಂತೆ ಅದು ನಾವು ಅನುಭವಿಸ್ತೀವಿ. ದೇವರ ಚಿತ್ತ ಇಲ್ಲದಿದ್ದರೆ ನಮಗೇನಾಗ್ತದೆ, ಅಲ್ಲಿ ಅದಕ್ಕೆ ನಮಗೆ ಸಮಾಧಾನ ಎಂಬುದು ನಮಗೆ ಸಿಕ್ಕುವುದಿಲ್ಲ. ಅದರಲ್ಲಿ ನಾವು ಅಸಮಾಧಾನ ಹೊಂದುವಂಥರಾಗಿದ್ದೇವೆ. ಆದ್ದರಿಂದ ನಾವು ನಮ್ಮ ಜೀವಿತದಲ್ಲಿ ಈಗ ವಾಕ್ಯವನ್ನು ನಾವು ಕೇಳಿದಂತೆ ದೇವರ ಚಿತ್ತಕ್ಕೆ ಒಡಮಟ್ಟು ಸಮಾಧಾನ ಹೊಂದು, ಇದರಿಂದ ನೀನು ಏನಾಗ್ತದೆ ಅದು ಶುಭವಾಗ್ತದೆ ಎಂಬುದಾಗಿ ಅಲ್ಲಿ ಹೇಳ್ತಾಯಿದೆ. ಆದ್ದರಿಂದ ಇಲ್ಲಿ ನೋಡಿ, ಆ ಯಾಕೋಬನು ಬರೆದಂಥ ಪತ್ರಿಕೆ ನೋಡಿ, ಅಲ್ಲಿ 4ನೇ ಅಧ್ಯಾಯ ಅವನು ಭಾಳ ಸುಂದರವಾಗಿ ಬರೆಯಲ್ಪಟ್ಟಿದೆ. ಯಾಕೋಬ 4:13 ಮತ್ತು 17.
ಈ ಹೊತ್ತು ಇಲ್ಲವೇ ನಾಳೆ ನಾವು ಇಂತಹ ಪಟ್ಟಣಕ್ಕೆ ಹೋಗಿ ಅಲ್ಲಿ 1 ವರುಷವಿದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸುತ್ತೇವೆ ಅನ್ನುವವರೇ ಕೇಳಿರಿ. ನಾಳೆ ಏನಾಗುವುದು ನಿಮಗೆ ತಿಳಿಯದು. ನಿಮ್ಮ ಜೀವಮಾನವು ಎಂಥದ್ದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತೆ ಇರುತ್ತೀರಿ. ಆದ್ದರಿಂದ ನೀವು ಅಂಥ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವೆವು ಎಂದು ಹೇಳಬೇಕು. ಹೀಗೆ ಹೇಳದೆ ನೀವು ಅಹಂಭಾವದಿಂದ ಹೊಗಳಿಕೊಳ್ಳುತ್ತೀರಿ. ಅಂಥ ಹೊಗಳಿಕೆಯೆಲ್ಲ ಕೆಟ್ಟದ್ದೇ. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೆ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಹೌದು, ಇಲ್ಲಿ ನೋಡಿ, ಇಲ್ಲಿ ಈ ವಾಕ್ಯ ಇದು ಬಹಳ ಪ್ರಾಮುಖ್ಯವಾಗಿದೆ. ಇಲ್ಲಿ ಇರ್ತದೆ 13ನೇ ವಚನದಲ್ಲಿ, ಇವತ್ತು ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ 1 ವರ್ಷವಿದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸ್ತೇವೆ ಅನ್ನುವವರೇ ಕೇಳಿರಿ ಎಂಬುದಾಗಿ ಹೇಳ್ತಾರೆ. ನನಗೆ ಸರಿ ನಾನು ಬರ್ತೇವೆ, ನಾನೆಂಥದ್ದೇ ಒಂದು ನಾವು ಪ್ಲ್ಯಾನ್ ಮಾಡ್ತೇವೆ, ನಾನು ಹೊರ ದೇಶಕ್ಕೆ ಹೋಗ್ತೇನೆ, ಅಲ್ಲ ಇಂಥ ಒಂದು ಕೆಲಸ ಮಾಡ್ತೇವೆ, ಇದರಿಂದ ನಾನು ಸಂಪಾದನೆ ಮಾಡ್ತೇವೆ, ಒಳ್ಳೆಯ ಒಂದು ಏನಾಗಿದಂತೆ ನಾನು ವ್ಯಾಪಾರ ಮಾಡ್ತೇನೆ, ಬಿಸ್ನೆಸ್ ಮಾಡ್ತೇವೆ ಎಂಬುದಾಗಿ ಏನಾಗಿದಂತೆ ಇಂಥ ಆಲೋಚನೆ ಮಾಡೋರಿಗೆ ಏನಾಗಿದೆ ದೇವರ ವಾಕ್ಯ ಹೇಳ್ತಾರೆ, ಇಂಥ ಅನ್ನುವವರೇ ಕೇಳಿರಿ ಎಂಬುದಾಗಿ ದೇವರು. ಆಗ ಅಂಥ ಮಾಡುವಾಗ ನಾವು ಏನು ಮಾಡಬೇಕಂತೆ ಅಲ್ಲಿ ಮುಂದಿನ ವಚನ ಹೇಳ್ತಾರೆ, ನಾಳೆ ಏನೋ ಆಗೋದು ನಿಮಗೆ ತಿಳಿಯೋದು. ನಾಳೆಗೆ ವಿಷಯ ನಮಗೆ ಗೊತ್ತಿಲ್ಲ ಅಲ್ಲ. ನಾಳೆ ನಮ್ಮ ಜೀವಿತ, ಯಾಕಂದರೆ ದೇವರು ಈ ದಿವಸ ಕೃಪೆಯಿಂದ ನಮಗೆ ಒಂದು ಜೀವಿತವನ್ನು ಕೊಟ್ಟಿದ್ದಾರೆ, ಅದು ನಮ್ಮ ದಿವಸವಾಗಿದೆ. ನಾಳೆ ಯಾರ ದಿವಸ? ಅದು ಆತನ ದಿವಸ. ನಾಳೆ ಏನಾಗ್ತದೆ ಎಂಬುದಾಗಿ ನಮಗೆ ಯಾರಿಗೂ ಕೂಡ ಹೇಳಲಿಕ್ಕೆ ಅದು ಸಾಧ್ಯವಿಲ್ಲ. ಅದೇ ಹೇಳ್ತೇವೆ, ನಾಳೆ ಏನಾಗೋದು ನಿಮಗೆ ತಿಳಿಯೋದು, ನಿಮ್ಮ ಜೀವಮಾನವು ಎಂಥದ್ದು, ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆ ಅಂತೀರಿ. ಆದ್ದರಿಂದ ನಾವು ಈ ದಿವಸ ಇರ್ತೇವೆ, ನಾಳೆ ನಮ್ಮ ಜೀವಿತ ನಮಗೆ ಗೊತ್ತಿಲ್ಲ. ಅದು ಆತನ ಕೈಯಲ್ಲಿದೆ ಅಲ್ಲ. ಈ ಲೋಕದ ಎಲ್ಲ ಪರಿಸ್ಥಿತಿ ನೋಡುವಾಗಲ್ಲ, ಏತು ಇದ್ದವರೇನಾಗಂತೆ ನಾಳೆ ಇಲ್ಲ. ಆದರೆ ನಮಗೊಂದು ನಿರೀಕ್ಷೆ ಉಂಟು. ಯಾಕಂದರೆ ನಾವು ಒಂದು ವೇಳೆ ನಾಳೆ ಇಲ್ಲದಿದ್ದರೂ ಕೂಡ ನಾವು ಎಲ್ಲಿ ಇರ್ತೇವೆ? ನಾವು ಕರ್ತನ ರಾಜ್ಯದಲ್ಲಿದ್ದೇವೆ. ನಮಗದು ನಿರೀಕ್ಷೆ ಉಂಟು. ಆದರೆ ಇಲ್ಲಿ ಹೇಳ್ತದೆ, ಕಾಣಿಸಿಕೊಂಡು ಕಾಣದೆ ಹೋಗಬಿಂತೀರಿ. ಆದ್ದರಿಂದ ನೀವು ಅಂಥ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ಏನಂತಾರೆ ಸ್ವಾಮಿ, ಇದರಲ್ಲಿ ನಿನ್ನ ಚಿತ್ತ ಇರುವುದಾದರೆ ಏನಾಗಿದಂತೆ, ದೇವರ ಚಿತ್ತ ಇರುವುದಾದರೆ ನಾವು ಬದುಕಿ ಆ ಕೆಲಸವನ್ನಾಗಲಿ ಈ ಕೆಲಸವನ್ನಾಗಲಿ ಮಾಡುವೆಂದು ಹೇಳಬೇಕಂತೆ. ನಾವು ಹಾಗೆ ಹೇಳ್ಬೇಕಂತೆ. ಒಂದು ವೇಳೆ ಇದು ಸಹ ನಾನು ಒಂದು ಪಟ್ಟಣಕ್ಕೆ ಹೋಗ್ತೇನೆ, ನಾನು ಒಂದು ದೇಶಕ್ಕೆ ಹೋಗ್ತೇನೆ, ನಾನು ಇಂಥ ಕಾರ್ಯ ಮಾಡ್ತಾ ಹೇಳುವಾಗ, ಸ್ವಾಮಿ ಇದರಲ್ಲಿ ನಿನ್ನ ಚಿತ್ತ ಏನಾಗಿದೆ ಸ್ವಾಮಿ, ನಿನ್ನ ಇದಾಗಿ ನಾನು ಹೀಗೆ ನಿನ್ನ ಚಿತ್ತ ಏನೆಂಬುದಾಗಿ ನಾವು ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನು ಮಾಡು ಎಂದು ಹೇಳಬೇಕು. ಹೀಗೆ ಹೇಳದೆ ನೀವು ಅಹಂಭಾವದಿಂದ ಹೊಗಳುತ್ತೀರಿ. ಒಂದು ವೇಳೆ ಈ ರೀತಿಯಾಗಿ ನಾನೇ ಮಾಡ್ತೇನೆ, ನನಗೆ ಎಲ್ಲ ಸಾಮರ್ಥ್ಯ ಉಂಟು, ನನ್ನ ಹತ್ರ ಹಣ ಉಂಟು, ನನಗೆಲ್ಲ ಇದೆ ಎಂಬುದಾಗಿ ಆ ರೀತಿ ಹೋಗೋದ್ರೆ ಅವರು ಯಾರಂತೆ, ಅವರ ಅಹಂಭಾವದಿಂದ ಅಲ್ಲ, ಅಹಂಕಾರದಿಂದ ಏನಾಗಿದಂತೆ ಆತನು ಹೇಳುವಂತನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ. ಅಂಥ ಹೊಗಳಿಕೆಯು ಅದು ಕೆಟ್ಟದೆ. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೆ ಒಳಗಾಗಿದ್ದಾನೆ. ಆದ್ದರಿಂದ ಈ ದಿವಸ ನಮ್ಮ ಜೀವಿತದಲ್ಲಿ ನಾವು ಏನು ಮಾಡಿದ್ರು ಕೂಡ ದೇವರ ಚಿತ್ತ ನನ್ನ ಜೀವಿತದಲ್ಲಿ ಏನು ಮಾಡಿದ್ರು ಕೂಡ ಅದಕ್ಕೆ ದೇವರು ನಮಗೆ ಕೃಪೆಯನ್ನು ಕೊಡ್ತೇನೆ. ಒಳ್ಳೆಯ ಕೆಲಸ ನಾವು ಮಾಡೋದಾದರೆ ಅಥವಾ ಏನು ಮಾಡೋದಾದ್ರೂ ಕೂಡ ನಾವು ಅದಕ್ಕೆ ನಮ್ಮ ಆಲೋಚನೆ ಪ್ರಕಾರ ದೇವರೇ ಇದರಲ್ಲಿ ನಿನ್ನ ಚಿತ್ತವನ್ನು ನಾವು ತೆಗೆದುಕೊಳ್ಳುವಾಗ ದೇವರೇನು ಮಾಡ್ತಾನೆ, ದೇವರ ಚಿತ್ತದಲ್ಲಿ ನೆರವೇರಿಸುವಂತನಾಗಿದೆ. ಒಂದು ವೇಳೆ ನಮಗೆ ಅದು ಸಿಕ್ಕದೇ ಇರ್ಬೋದು, ಅದಕ್ಕಿಂತ ಉತ್ತಮ ದೇವರು ಕೊಡ್ತಾರೆ. ಇಸ್ರೇಲ್ ನೋಡಿ, ದೇವರ ಅರಸ ಕೊಟ್ಟಲ್ಲ, ಅದು ದೇವರ ಪ್ಲ್ಯಾನ್ ಆಗಲಿಲ್ಲ. ಯಾರಾಗಿದ್ದಾರೆ? ದಾವೀದ ಅರಸರಾಗಿದೆ. ದೇವರು ದಾವೀದನಲ್ಲಿ ಇಟ್ಟಿದ್ದಾರೆ ಆಗಾಗಲೇ. ಆದರೆ ಇವರು ಅದಕ್ಕಿಂತ ಮೊದಲು ಏನಾಗಿದ್ದಂತೆ ಅದನ್ನು ತೆಗೆದುಕೊಂಡರು. ಅದರಿಂದ ಏನಾಗ್ತಂತೆ ಅಲ್ಲಿ ಸಮಸ್ಯೆಗಳು ಬಂತು ಎಂಬುದಾಗಿ. ಆ ದೇಶದಲ್ಲಿ ಅವರಿಗೆ ಸಮಾಧಾನ ಸಿಗಲಿಲ್ಲ ಎಂಬ ಅರಸನು ತನಗೆ ಬೇಕಾದಂಥ ರೀತಿಯಲ್ಲಿ ಆತ ನಾಡಿದ ನೋಡ್ತೇವೆ. ದೇವರ ಚಿತ್ತಕ್ಕೆ ದೇವರ ಆಜ್ಞೆಗೆ ವಿರೋಧವಾಗಿ ಆತ ಹೇಳಿದ. ಆದರೆ ಮುಂದೆ ಯಾರು ಬರ್ತಿದ್ರು? ಅರಸ. ಆದ್ದರಿಂದ ನನ್ನ ಜೀವಿತದಲ್ಲಿ ನಿಮ್ಮ ಜೀವಿತದಲ್ಲಿ ದೇವರು ಉತ್ತಮವಂತ ಯೋಜನೆ ಇಟ್ಟಿದ್ದಾನೆ. ಅದಕ್ಕೆ ದೇವರು ಹೇಳ್ತಾರೆ, ನಾನು ನಿಮ್ಮ ವಿಷಯವಾಗಿ ಮಾಡುವಂಥ ಆಲೋಚನೆಗಳು ಏನಾಗಿದಂತೆ ಅದು ಅಹಿತದ ಆಲೋಚನೆ ಅಲ್ಲ, ಹಿತದ ಆಲೋಚನೆಯಾಗಿ ಒಳ್ಳೆಯ ಆಲೋಚನೆ ದೇವರು ಇಟ್ಟಿದ್ದಾರೆ. ಒಳ್ಳೆಯದನ್ನೇ ಕೊಡಬೇಕೆಂಬುದೇ ದೇವರು ನಮಗೆ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಅಲ್ಲಿವರೆಗೆ ನಾವು ಏನು ಮಾಡಬೇಕಂತೆ, ಕೆಲವೊಮ್ಮೆ ನಾವು ಕಾಯಬೇಕಾಗ್ತದೆ. ನಾವು ಅವಸರ ಮಾಡ್ಬೋದು ಯಾವುದಕ್ಕೋಸ್ಕರ, ಅದನ್ನು ಎಲ್ಲದಕ್ಕೋಸ್ಕರ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ಅದರಿಂದ ನಾನು ಕೊನೆಯದಾಗಿ ರೋಮಪುರ ಪತ್ರಿಕೆ 8:26 ಮತ್ತು 27. ರೋಮಪುರ 8:26 ಮತ್ತು 27 ವಚನ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ.
ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ಹೌದು, ಇಲ್ಲಿ ನೋಡಿ ಈ ದೇವರಾಗ್ತದೆ. ಈಗ ನಾವು ಏನು ಪ್ರಾರ್ಥನೆ ಮಾಡಬೇಕು, ಏನು ಮಾಡಬೇಕು ಅನೇಕ ಸರಿ ನಮಗೆ ಗೊತ್ತಿದೆ. ನಾವು ಪ್ರಾರ್ಥನೆ ಮಾಡ್ತೇವೆ, ಒಳ್ಳೆಯದೇ. ನಾವು ಪ್ರಾರ್ಥಿಸುವಂತಲ್ಲ, ನಾವು ದೇವರ ಪ್ರಾರ್ಥನೆ ನಮ್ಮನ್ನು ಕೇಳುತ್ತೆ. ಅದರಿಂದ ಅನೇಕ ಸಾರಿ ದೇವರ ಚಿತ್ತ ನಮಗೆ ಎಲ್ಲದೂ ಕೂಡ ಮಾಡ್ತೇವೆ, ಎಲ್ಲವೂ ಕೂಡ ದೇವರ ಚಿತ್ತವಾಗಿರೋದಿಲ್ಲ. ಆದರೆ ಏನು ಹೇಳುತ್ತಂತೆ ಅಲ್ಲಿ ನೋಡ್ತೇವೆ, ನಮ್ಮೊಂದಿಗೆ ನಮ್ಮೊಳಗೆ ಯಾರಿಗೆ ವಾಸ ಮಾಡ್ತಿದ್ದಾರೆ? ಪವಿತ್ರಾತ್ಮನಿಗೆ. ನಾವು ಪ್ರಾರ್ಥಿಸೋದಲ್ಲ, ನಮಗೋಸ್ಕರ ಪವಿತ್ರಾತ್ಮನ ಪ್ರಾರ್ಥನೆ ಮಾಡೋದಕ್ಕೆ ನಾವು ಬಿಟ್ಟು ಕೊಡಬೇಕು ನಮ್ಮ ಹೃದಯದಲ್ಲಿ. ಆತ ನಮಗೋಸ್ಕರ, ಆತನು ಹೇಗೆ ಪ್ರಾರ್ಥನೆ ಮಾಡ್ತಾನೆ ಅಂತಲೇ, ಆತನು ತನ್ನ ದೇವ ಜನರಿಗೋಸ್ಕರ ಹೇಗೆ ಮಾಡ್ತಂತೆ, ದೇವರ ಚಿತ್ತಕ್ಕನುಸಾರವಾಗಿ ಆತನು ಏನಾಗಂತೆ, ಆತನು ದೇವ ಜನರಿಗೋಸ್ಕರ ಬೇಡಿಕೊಳ್ಳುವುದಾಗದೆ ಪರಿಶುದ್ಧಾತ್ಮ ನಮ್ಮಲ್ಲಿ ಪ್ರಾರ್ಥಿಸ್ತಾನೆ. ತನ್ನ ಮಕ್ಕಳಿಗೆ ಹೇಗೆ ಕೊಡಬೇಕು, ದೇವರ ಚಿತ್ತ ಆತನ ಜೀವಿತದಲ್ಲಿ ಏನು ಎಂಬುದಾಗಿ ಯಾರಿಗೆ ಗೊತ್ತುಂಟು? ಪರಿಶುದ್ಧಾತ್ಮನಿಗೆ ಮಾತ್ರ ಗೊತ್ತಿದೆ. ನಮಗೆ ಅನೇಕ ಸರಿ ಗೊತ್ತು, ಆತನು ನಮಗೆ ಹೇಳಿಕೊಡ್ತಾನೆ, ಹೀಗೀಗೆ ಪ್ರಾರ್ಥನೆ ಮಾಡು, ಇಂಥ ವಿಷಯಕ್ಕಾಗಿ ಪ್ರಾರ್ಥಿಸು, ಇಂಥ ವಿಷಯಕ್ಕಾಗಿ ಪ್ರಾರ್ಥಿಸು ಎಂಬುದಾಗಿ ಆತ ನಮಗೆ ಆಲೋಚನೆ ಹೇಳಿಕೊಡ್ತಾನೆ. ಆಗ ಆ ಪ್ರಾರ್ಥನೆ ಏನಾಗ್ತದೆ, ಆ ಸಕ್ಸಸ್ ನಮ್ಮ ಜೀವಿತದಲ್ಲಿ ಆಗ್ತಾನೆ. ಒಂದು ವೇಳೆ ನೀವು ಯಾವ ಒಂದು ಕಾರ್ಯವನ್ನು ಮಾಡುವಾಗ ದೇವರಾತ್ಮನು ಈ ವಿಷಯದಲ್ಲಿ ನನಗೆ ಸಹಾಯ ಮಾಡುವಾಗ ಆತ ನಮಗೋಸ್ಕರ ಸಹಾಯ ಮಾಡ್ತಾರೆ. ಆತ ನಮಗೆ ಪ್ರಾರ್ಥನೆ ಮಾಡೋದಕ್ಕೆ ಆತನು ಹೇಳಿಕೊಡ್ತಾನೆ, ಕಲಿಸ್ತಾನೆ. ನೋಡಿ, ಯೇಸು ಸ್ವಾಮಿ ದೀಕ್ಷಾ ಸ್ಥಾನವನ್ನು ತೆಗೆದುಕೊಂಡ ನಂತರ ಆತನು 40 ದಿವಸ ಎಲ್ಲಿ ಹೋದಂತೆ ಅಡವಿಗೆ. ಆತನು ಯಾರು ಕರ್ಕೊಂಡು ಹೋದ್ರು ಅಡವಿಗೆ? ಯೇಸು ಸ್ವಾಮಿಯನ್ನು ಪವಿತ್ರಾತ್ಮನ ಕರ್ಕೊಂಡು ಹೋದ. ಅಲ್ಲಿ ಸೈತಾನರೊಂದಿಗೆ ಆತನ ಏನಿಗೆ 40 ದಿವಸದ ತನಕ ಆತನಿಗೆ ಶೋಧನೆ ಬಂತು ಎಂಬುದಾಗಿ. ಅಲ್ಲಿ ಶೋಧನೆ ಬರುವಾಗ ಸೈತಾನ ಕೂಡ ದೇವರ ವಾಕ್ಯವನ್ನು ಮಾತನಾಡಿದ, ಯೇಸು ಸ್ವಾಮಿ ಕೂಡ. ಅಂದರೆ ಈಗ ಯೇಸು ಸ್ವಾಮಿಗೆ ಪವಿತ್ರಾತ್ಮನಲ್ಲಿ ಹೇಳಿಕೊಟ್ಟ. ಸೈತಾನ ಹೇಳುವಾಗ ಯಾರು ಹೇಳಿಕೊಟ್ಟದು? ಪವಿತ್ರಾತ್ಮನಲ್ಲಿ ಹೇಳಿಕೊಟ್ಟ. ಹೇಗೆ ನೀನು ಹೇಳಬೇಕು, ಆ ಸೈತಾನನ್ನು ಹೇಗೆ ಯಾವ ಎದುರಿಸಬೇಕು ಅಂದಾಗಿ ಅಲ್ಲಿ ಯೇಸು ಸ್ವಾಮಿ ಏನಾಗಿದಂತೆ ಆತನಿಗೆ ಕೊಟ್ಟು ಆತನ ಜಯದಿಂದ ಆ 40 ದಿವಸ ಆತನು ಬಂದ. ಯಾಕಂದರೆ ನೋಡಿ, ಅಲ್ಲಿ ಯೇಸು ಸ್ವಾಮಿಗೆ ಹಸಿವಾಯಿತು ಎಂಬುದಾಗಿ ನೋಡ್ತೇವೆ. ಅಲ್ಲಿ ನೋಡಿ, ಈ ಹಸಿವಾದಾಗ ನಮಗೆ ಅನೇಕ ಸಾರಿ ಆಗ ನಮಗೆ ಏನು ಸಿಗ್ತದೆ ಅದನ್ನು ನಾವು ತಿಂದು ಬಿಡ್ತೇವೆ. ಕೆಲವೊಮ್ಮೆ ನಮಗೆ ಸಹಿಸಲಿಕ್ಕೆ ಆಗೋದಿಲ್ಲ, ಕೆಲವೊಮ್ಮೆ ಆದರೆ ಯೇಸು ಸ್ವಾಮಿಗೆ ಹಸಿವಾದಾಗ ಸೈತಾನ ತಕ್ಕ ಸಮಯದಲ್ಲಿ ಬಂದ. ಏನಕ್ಕಂತೆ, ಈ ನೀನು ದೇವರ ಮಗನಲ್ಲ, ಕಲ್ಲುಗಳನ್ನು ರೊಟ್ಟಿಯಾಗಿ ಮಾಡು ಎಂಬುದಾಗಿ. ಆದರೆ ದೇವರು ಮನುಷ್ಯನು ರೊಟ್ಟಿ ತಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವಂಥ ಪ್ರತಿಯೊಂದು ಮಾತಿನಿಂದ ಬದುಕನೆಂಬುದಾಗಿ ಅಲ್ಲಿ ಒಂದೊಂದು ವಾಚನಗಳನ್ನು ತೆಗೆದು ಏನಾಗಿ ಸೈತಾನು ಕೂಡ ಇದರಿಂದಲೇ ತೆಗೆದ. ಅನೇಕ ಸಾರಿ ನೋಡಿ, ನಾವು ಭಾಳ ಎಚ್ಚರಿಕೆಯಾಗಿರಬೇಕು. ಸೈತಾನು ಕೂಡ ದೇವರ ವಾಕ್ಯದೊಂದಿಗೆ ಮಾತನಾಡ್ತಾರೆ, ದೇವರ ಆತ್ಮವನ್ನು ಯಾರನ್ನು ಮಾಡ್ತಾನೆ ಅದಕ್ಕೆ ಎಫೆಸ ಬರೆದಂಥ ಪತ್ರಿಕೆಯಲ್ಲಿ ಲಾಸ್ಟ್ ಟೈಮು ಡೇವಿಡ್ ಅವರು ಹೇಳಿದರು, ಪವಿತ್ರಾತ್ಮನು ಕೊಡುವಂಥ ದೇವರ ವಾಕ್ಯ ಮತ್ತು ಕತ್ತೆಯನ್ನು ಹಿಡಿದುಕೊಳ್ಳಿರಿ. ಯಾರು ಕೊಡುವಂಥ ವಾಕ್ಯ ಅಂತೆ? ಪವಿತ್ರಾತ್ಮ ಕೊಡುವಂಥ ವಾಕ್ಯ ಹಿಡೀರಿ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಈ ದಿವಸ ದೇವರ ಆತ್ಮ ನಮಗೆ ಸಹಾಯಕಾರಿದ್ದಾನೆ. ಆತನೊಂದಿಗೆ ನಾವು ಕನೆಕ್ಟ್ ಆಗಿರುವಾಗ ಆತ ನಮಗೆ ಎಲ್ಲ ವಿಷಯದ ಸಹಾಯ ಮಾಡುವಂತನಾಗಿದ್ದಾನೆ. ಆತ ನಮಗೋಸ್ಕರ ಬೇಡಿಕೊಳ್ತಾನೆ. ಆತನಿಗೆ ನಾವು ಪ್ರಾರ್ಥನೆ ಮಾಡೋಕ್ಕೆ ನಮ್ಮ ಜೀವಿತದಲ್ಲಿ ಬಿಟ್ಟು ಕೊಡುವಾಗ ಆತನು ಏನಾಗ್ತದೆ, ನಮಗೋಸ್ಕರ ಏನಾಗಿದಂತೆ ಹೇಳ್ತಾನೆ. ಆತನು ಇಲ್ಲಿ ನೋಡಿದಂತೆ, ಆದರೆ ಹೃದಯಗಳನ್ನು ಶೋಧಿಸಿ ನೋಡುವ ಆತನಿಗೆ ಪವಿತ್ರಾತ್ಮ ಮನೋಭಾವನ ಏನೆಂದು ತಿಳಿದಿದೆ. ಆ ಆತ್ಮನು ದೇವರ ಚಿತ್ತಕ್ಕನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳನೆಂದು ಆತನು ಬಲ್ಲನು ಎಂಬುದಾಗಿ ಆತನು ನೋಡ್ತಾನೆ. ಅದರಿಂದ ಈ ದಿವಸ ನಾವು ದೇವರ ವಚನ ಕೇಳಿದ್ದೇವೆ. ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು, ಅದರಿಂದ ನಿನಗೆ ಶುಭವಾಗ್ತದೆ. ಅದರಿಂದ ನಮ್ಮ ಜೀವಿತದಲ್ಲಿ ನೋಡ್ತೇವೆ, ದೇವರು ನಮ್ಮನ್ನು ಸಮಾಧಾನಕ್ಕೆ ಕರೆದಿದ್ದಾನೆ. ದೇವರ ಚಿತ್ತದಲ್ಲಿ ನಡೆಯೋದಕ್ಕೆ ನಮಗೆ ಕರೆಸಿ. ಆದರೆ ಯೇಸು ಸ್ವಾಮಿ ಕೂಡ ಪ್ರಾರ್ಥಿಸು, ಪರಲೋಕದ ತಂದೆ ನಿನ್ನ ಚಿತ್ತ ನೆರವೇರುವಂತೆ ಭೂಲೋಕದಲ್ಲಿ ಕೂಡ ನಿನ್ನ ಚಿತ್ತ ನೆರವೇರಲಿ ಎಂಬುದಾಗಿ ಆತನ ಬಯಸ್ತಾನೆ. ಅದನ್ನು ಆತನ ಬಯಸ್ತಾನೆ. ಆದರೆ ದೇವರು ನಮಗೆ ನಾವು ಕೇಳಿದನ್ನು ಕೊಡುವುದಿಲ್ಲ ಎಂಬುದಾಗಿಲ್ಲ, ದೇವರು ಕೊಡ್ತಾರೆ, ದೇವರು ಕೊಡ್ತಾರೆ. ಆದ್ದರಿಂದ ನಮಗೆ ಅದರಲ್ಲಿ ಸಮಾಧಾನ ನಮಗೆ ಬೇಕು, ತೃಪ್ತಿ ನಮಗೆ ಅದು ಬೇಕು. ಆತನು ಒಳ್ಳೆಯದನ್ನೇ ಎಂಬುದು. ಆದ್ದರಿಂದ ದೇವರು ನಮಗೋಸ್ಕರ ಒಳ್ಳೆಯದನ್ನೇ ದೇವರು ಇಟ್ಟಿದ್ದಾನೆ. ಆದ್ದರಿಂದ ದೇವರು ಕೊಡುವ ಹೊರಗೆ ನಾವು ಏನಾಗಿದೆ ಅದನ್ನು ನಾವು ತಗೊಳ್ಳುವ, ದೇವರ ಚಿತ್ತಕ್ಕನುಸಾರವಾಗಿ ನಾವು ನಮ್ಮ ಜೀವಿತದಲ್ಲಿ ಪಡೆದುಕೊಳ್ಳುವ, ಅದು ನಮಗೇನಾಗ್ತದೆ, ಶುಭ ಕೃಪೆಯನ್ನು ಸಿಗ್ತದೆ. ಅದರಲ್ಲಿ ನಮಗೆ ಸಮಾಧಾನ ಸಿಗ್ತದೆ, ತೃಪ್ತಿಯನ್ನು ಅದು ಸಿಗ್ತದೆ. ಆದ್ದರಿಂದ ಇದು ಸಹ ನಾವು ಪ್ರಾರ್ಥಿಸೋಣ.